ಕಲಬುರಗಿ ಜಿಲ್ಲೆಗೆ ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಈಗಾಗಲೇ ನಿನ್ನೆ ತಡರಾತ್ರಿಯಿಂದ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಒಣನಾರ್ಭಟ ಮುಂದುವರಿದೆ. ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ನೀರಿನ ಅಂದ್ರೆ ಮಳೆಯ ಹೊಡೆತಕ್ಕೆ ಕಲಬುರಗಿ ನಗರದ ಅಂದ್ರೆ ಕಲಬುರಗಿ ಉದ್ಯಾನವನದಲ್ಲಿರ್ತಕ್ಕಂಥ ಕಿರು ಮೃಗಾಲಯಕ್ಕೂ ಕೂಡ ಮಳೆಯ ಹೊಡೆತ ತಟ್ಟಿರುವಂತದ್ದು. ಅಂದ್ರೆ ನಿನ್ನೆಯಿಂದ ಧಾರಾಕಾರವಾಗಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇರೋದ್ರಿಂದಾಗಿ ಸಾಕಷ್ಟು ಪ್ರಮಾಣದ ನೀರು ಈ ಒಂದು ಮೃಗಾಲಯದ ಒಳಗಡೆ ಹರಿದು ಬಂದಿರೋದ್ರಿಂದಾಗಿ ಮೃಗಾಲಯ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿರುವಂತದ್ದು. ಈ ಒಂದು ಕಿರು ಮೃಗಾಲಯದಲ್ಲಿ ಸುಮಾರು ಪ್ರಾಣಿ ಪಕ್ಷಿಗಳು 17 ಬಗೆಯ ಪ್ರಾಣಿ ಪಕ್ಷಿಗಳು ಕೂಡ ಇಲ್ಲಿರುವಂತದ್ದು. ಪ್ರಾಣಿ ಪಕ್ಷಿಗಳಿಗೂ ಕೂಡ ಮಳೆಯ ಎಫೆಕ್ಟ್ ತಟ್ಟಿದೆ. ಯಾಕಂದ್ರೆ ನಿರಂತರವಾಗಿ 1 ನಿಮಿಷ ಕೂಡ ಮಳೆ ಸ್ಟಾಪ್ ಆಗದೆ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ನಿನ್ನೆ ತಡರಾತ್ರಿಯಿಂದ ಆರಂಭ ಆಗಿದೆ. ಬೆಳಗ್ಗೆಯಿಂದ ಕೂಡ ಇನ್ನೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಒಂದ್ ಕಡೆಗೆ ಕಲಬುರಗಿ ಜನತೆಗೆ ಮಳೆರಾಯ ದಿಗ್ಬಂಧನ ಹಾಕಿದ್ ಒಂದ್ ಕಡೆ ಆದ್ರೆ ಮಳೆ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿ ಆಗ್ತಾ ಇರುವಂತದ್ದು. ಈ ಒಂದು ಮೃಗಾಲಯದಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತದ್ದು ಇಡೀ ಮೃಗಾಲಯದ ಆವರಣ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ಈ ಒಂದು ಆವರಣದಲ್ಲಿ ಸುಮಾರು 2 ರಿಂದ 3 ಅಡಿಯಷ್ಟು ನೀರು ಇಲ್ಲಿರುವಂತದ್ದು. ಪುಟ್ಟ ಮಕ್ಕಳಿಗೆ ಆಡುವಂತಹ ಆಟಿಕೆ ಅಂದ್ರೆ ಕಿರು ಉದ್ಯಾನವನ ಕೂಡ ಇಲ್ಲಿರುವಂತದ್ದು. ಕಿರು ಉದ್ಯಾನವನದಲ್ಲಿರ್ತಕ್ಕಂಥ ಆಟಿಕೆ ಸಾಮಾನುಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಮತ್ತೊಂದು ಕಡೆಗೆ ಅಂದ್ರೆ ಈ ಒಂದು ಮೃಗಾಲಯದ ಒಳಗೆ ನಮಗೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಚಿತ್ರಣ ಇಲ್ಲಿದೆ. ಒಂದ್ ಕಡೆಗೆ ಈ ಒಂದು ಮೃಗಾಲಯದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೂ ಕೂಡ ಮಳೆಯಲ್ಲಿ ತೊಯ್ದು ತೊಪ್ಪೆ ಆಗ್ತಾ ಇರುವಂತದ್ದು. ಒಂದ್ ಕಡೆಗೆ ಜಿಂಕೆ ಆಗಿರಬಹುದು, ಮೊಸಳೆ ಆಗಿರಬಹುದು, ನವಿಲು ಆಗಿರಬಹುದು, ಹೀಗೆ ಬೇರೆ ಏನು ಪ್ರಾಣಿ ಪಕ್ಷಿಗಳಿದಾವೆ ಅವಕ್ಕೆಲ್ಲವೂ ಕೂಡ ವರುಣನ ಎಫೆಕ್ಟ್ ತಟ್ಟಿ ಅವು ಒಂದ್ ರೀತಿಯಿಂದ ನೀರಿನಲ್ಲಿ ನಿಂತ್ಕೊಳ್ಳುವಂತ ಸ್ಥಿತಿ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಏನು ಶೆಡ್ಗಳನ್ನು ಹಾಕಲಾಗಿದೆ, ಶೆಡ್ಡಿನ ಬಹುತೇಕ ಕಡೆಗಳಲ್ಲೂ ಕೂಡ ನೀರು ಅಲ್ಲಿಯೂ ಕೂಡ ಶೇಖರಣೆ ಆಗಿರುವಂತದ್ದು. ಯಾಕಂದ್ರೆ ಇದು ನಿರಂತರವಾಗಿ ಕಲಬುರಗಿಯಲ್ಲಿ ನಡೀತಾ ಇರುವಂತದ್ದು. ಅಂತಂದ್ರೆ ಇತ್ತೀಚೆಗೆ 15-20 ದಿನಗಳ ಕಾಲ ಕೂಡ ನಿರಂತರವಾಗಿ ಮಳೆ ಸುರಿತ ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿ ನೀರಿನಿಂದ ಜಲಾವೃತ ಆಗಿದೆ. ಮತ್ತೊಂದು ಕಡೆಗೆ ಪ್ರಾಣಿ ಪಕ್ಷಿಗಳಿಗೆ ಹಾಕೋದಕ್ಕೆ ತಂದಿರತಕ್ಕಂತ ಏನು ತರಕಾರಿ ವೆಜಿಟೇಬಲ್ ಇದೆ, ಇದು ವೆಜಿಟೇಬಲ್ ಅನ್ನು ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಇಲ್ಲಿಂದ ಒಳಗಡೆ ತೆಗೆದುಕೊಂಡು ಹೋಗದೆ ಇರತಕ್ಕಂಥ ವಾತಾವರಣ. ಅದಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ಏನು ಮೃಗಾಲಯದ ಆವರಣದಲ್ಲಿ ಶೇಖರಣೆ ಆಗಿರತಕ್ಕಂಥ ಅಪಾರ ಪ್ರಮಾಣದ ನೀರು. ಈಗಾಗಲೇ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಪಂಪ್ ಸೆಟ್ ಮುಖಾಂತರವಾಗಿ ನೀರನ್ನ ಹೊರಗಡೆ ಹಾಕುವಂತ ಕೆಲಸ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಇಲ್ಲಿ ಸಂಪೂರ್ಣವಾಗಿ ಜಲಾವೃತ ಕಾರಣ ಏನು ಅಂತಂದ್ರೆ ಈ ಒಂದು ಮೃಗಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆ ಅಂದ್ರೆ ಈ ಒಂದು ಮೃಗಾಲಯದ ನೆಲಮಟ್ಟದಿಂದ ಒಂದು ಅಡಿಯಷ್ಟು ಎತ್ತರದಲ್ಲಿ ಇಲ್ಲಿನ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಎತ್ತರದಲ್ಲಿ ಇರೋ ಕಾರಣಕ್ಕಾಗಿ ಸರಾಗವಾಗಿ ನೀರು ಹೊರಗಡೆ ಹರಿದು ಹೋಗದೆ ಇರೋ ಕಾರಣಕ್ಕಾಗಿ ಈ ಮೃಗಾಲಯದಲ್ಲಿ ಪ್ರತಿ ಬಾರಿ ಮಳೆ ಬಂದ ಸಂದರ್ಭದಲ್ಲೂ ಕೂಡ ಇಂಥ ಒಂದು ಸನ್ನಿವೇಶ ಇಲ್ಲಿ ಕಂಡು ಬರುತ್ತೆ. ನೀರಿನಿಂದ ಕಿರು ಮೃಗಾಲಯ ಜಲಾವೃತ ಆಗುತ್ತೆ. ಇದು ಕೇವಲ ಮೃಗಾಲಯದ ಚಿತ್ರಣ ಅಷ್ಟೇ ಅಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಅವಾಂತರಗಳು ಮಳೆಯಿಂದ ಸೃಷ್ಟಿ ಆಗ್ತಾನೆ ಇದೆ. ಯಾಕಂದ್ರೆ ಒಂದ್ ಕಡೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದಾವೆ, ಜಲಾಶಯಗಳು ಭರ್ತಿಯಾಗಿದ್ದಾವೆ, ಕೆರೆ ಕಟ್ಟೆಗಳು ತುಂಬಿ ಹರಿತಾ. ಹೀಗಾಗಿ ಬಹುತೇಕ ಹಳ್ಳಿಗಳಲ್ಲೂ ಕೂಡ ಮಳೆರಾಯನ ಆರ್ಭಟದಿಂದಾಗಿ ಜನ ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂದ್ರೆ ಮಳೆಯಿಂದ ತೊಯ್ದು ತೊಪ್ಪೆ ಆಗಿದೆ. ಹಲವು ಗ್ರಾಮಗಳಿಗೆ ಮಳೆ ನೀರು ನುಗ್ಗಿ ಅಂದ್ರೆ ಹಳ್ಳದಿಂದ ಬಂದಿರತಕ್ಕಂಥ ಮಳೆ ನೀರು ನುಗ್ಗಿ ಅವರ ಮನೆಯಲ್ಲಿರತಕ್ಕಂಥ ಗೃಹೋಪಯೋಗಿ ವಸ್ತುಗಳು ಕೂಡ ಹಾಳಾಗಿರುವಂತದ್ದು. ಒಟ್ಟಿನಲ್ಲಿ ನಿರಂತರವಾಗಿ ಈ ವರ್ಷ ಕಲಬುರಗಿಯಲ್ಲಿ ವರ್ಣದೇವ ಸಾಕಷ್ಟು ಮಳೆ ಅಂದ್ರೆ ಅಬ್ಬರಿಸಿ ಬೊಬ್ಬಿರುವುದು, ಅತಿವೃಷ್ಟಿ ಸೃಷ್ಟಿ ಮಾಡಿ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿರುವಂತದ್ದು. ಇದೀಗ ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಆರೆಂಜ್ ಘೋಷಣೆ ಆಗಿದೆ. ಹೀಗಾಗಿ ಈಗಾಗಲೇ ಮಳೆ ಕೂಡ ಆರಂಭ ಆಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಆರೆಂಜ್ ಘೋಷಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಲೆಗಳು ಕೂಡ ಸದ್ಯಕ್ಕೆ ರಜೆ ಘೋಷಣೆ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ.